ಮಾತುಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಕೊನೆಗೆ ಮೊನ್ನೆ ವಿದ್ಯಾರ್ಥಿಗಳು ಹೇಳಿದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ನರೇಂದ್ರ ಮೋದಿ ಇಡೀ ದೇಶ ಅಲ್ಲ ವಿಶ್ವವೇ ಮೆಚ್ಚಿ ಅಹುದೆನ್ನಬೇಕು ನರೇಂದ್ರ ಮೋದಿ. ನೋಡಿ, ಅವರ ಹೆಸರು ಹೇಳಿದಾಗ ನಿಮಗೆ ಅರ್ಥ ಆಗ್ತದೆ, ಆದರೆ ಲಿಂಗ ಮೆಚ್ಚಿ ಅಹುದೆನ್ನಬೇಕು ಕೂಡಲ ಸಂಗಮ ದೇವ ಅಂದ್ರೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ವಚನವನ್ನು ಆ ಸ್ವರೂಪದಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಮ ಒಳಗಿರ್ತಕ್ಕಂಥ ಪ್ರಾಣ ಶಕ್ತಿಯೇ ಲಿಂಗ, ಅದೇ ಪ್ರಾಣಲಿಂಗ. ನಾನು ಮಾತನಾಡಿದ್ರೆ ಈಗ ಹೋಗಿ ಅಲ್ಲಿ ಕುಳಿತುಕೊಂಡ್ರೆ ಅನ್ನಿಸ್ಬೇಕು ಒಳಗೆ ನನ್ನ ಪ್ರಾಣಕ್ಕೆ, ನನ್ನ ಪ್ರಾಣದಲ್ಲಿರ್ತಕ್ಕಂಥ ಶಿವನಿಗೆ ಅಹುದು ಮಾತನಾಡಿದ್ರೆ ಈಗ ಮಾತನಾಡಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ, ಮೈ ಯಂಗ್ ಫ್ರೆಂಡ್ಸ್, ಆದರೆ ಇವತ್ತಿನ ಜೀವನ ವಿಶೇಷವಾಗಿ ಪತ್ರಿಕೆಗಳಲ್ಲಿ ನಾನು ಗಮನಿಸೋದು, ಇಡೀ ಬೆಂಗಳೂರಾಗಲಿ ರಾಜ್ಯಾದ್ಯಂತ ಅನೇಕ ಅತ್ಯಾಚಾರಗಳು ನಡೀತಾ ಇವೆ. ಮತ್ತೆ ಪತ್ರಿಕೆಯನ್ನೇ ನಾನು ಆಲಿಸೋದಾದರೆ ದೇಶದ ಸಾಕ್ಷಿ ಪ್ರಜ್ಞೆಯ ಕೊಲೆ ಆಗೋಗಿದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಈ ಪತ್ರಿಕೆ ನನ್ನನ್ನು ವಿಕಾಸ ಮಾಡ್ತಾ ಇದೆ. ದೇಶದ ಸಾಕ್ಷಿ ಪ್ರಜ್ಞೆಯ ಕೊಲೆ ಆಗೋಗಿದೆ. ಏನಕ್ಕಾಗಿ ಮಾತಿದೆ? ಅಲ್ಲಿ ನಮ್ಮ ಶರಣರು ಏನು ಹೇಳ್ಕೊಟ್ರು? ಛಲಬೇಕು ಶರಣಂಗೆ ಪರಸತಿಯನ್ನೊಲ್ಲೆನೆಂಬ ಇಷ್ಟು ಸಣ್ಣ ಮಾತನ್ನು ನನ್ನ ಕಡೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಮನುಷ್ಯನಿಗೆ ಛಲ ಬೇಕು, ಆತ್ಮಸಾಕ್ಷಿ ಬೇಕು. ಕಾರಣ ಹೇಗೆ ಆತ್ಮಸಾಕ್ಷಿ ಬೇಕು? ನನ್ನ ಅಂತರಾತ್ಮೆಯಲ್ಲಿ ಶಿವನಿದ್ದಾನೆ ಅನ್ನೋ ಎಚ್ಚರ ಬೇಕು. ಇಲ್ಲಿ ತಾವೆಲ್ಲ ಈ ಕಲಬುರಗಿಯ ಜನ ನನಗೆ ಚಪ್ಪಾಳೆ ತಟ್ತೀರಿ ಅಂತ ನಾನು ಬೆಂಗಳೂರಿಂದ ಬರೋದಲ್ಲ. ನನ್ನ ಬಸವಣ್ಣ ನನ್ನ ಇಲ್ಲಿ ಕಳಿಸಿದಾನೆ ಈ ಮಾತುಗಳನ್ನು ಆಡೋದಕ್ಕೆ, ಈ ಲಿಂಗ ನುಡಿಯನ್ನು ಮಾತನಾಡು ನೀನಂತ ಹೇಳಿ ಕಳಿಸಿದಾನೆ ಅಂತಕ್ಕಂಥ ಪ್ರಜ್ಞೆ ನನ್ನಲ್ಲಿ ಇರಲೇಬೇಕಾಗ್ತದೆ. ನನ್ನ ನುಡಿ ಲಿಂಗ ನುಡಿ ಆಗಬೇಕಾಗ್ತದೆ, ನನ್ನ ದೃಷ್ಟಿ ಲಿಂಗ ದೃಷ್ಟಿ ಆಗಬೇಕಾಗ್ತದೆ, ನನ್ನ ಸ್ಪರ್ಶ ಲಿಂಗ ಸ್ಪರ್ಶವಾಗಬೇಕಾಗ್ತದೆ. ಅಂದ್ರೆ ನನ್ನಲ್ಲಿ ಆತ್ಮಸಾಕ್ಷಿಯ ಪ್ರಜ್ಞೆ ಜಾಗೃತವಾಗಬೇಕಾಗ್ತದೆ. ವಿದ್ಯಾರ್ಥಿಗಳಾದವರು ಈ ಮಾತನ್ನ ಅರ್ಥ ಮಾಡಿಕೊಂಡು, ವಿಶೇಷವಾಗಿ ಇದೇ ಮಾತನ್ನ ವಿವೇಕಾನಂದರು ಅಂದರೆ ಯುವಕರಿಗೆ ಬಹಳ ಪ್ರೀತಿ. ಆ ರೀತಿ ವಿವೇಕಾನಂದರನ್ನ ಪರಿಚಯಿಸಲಾಗಿದೆ. ಶರಣರನ್ನ ಈ ಸ್ವರೂಪದಲ್ಲಿ ಪರಿಚಯಿಸುವ ಪ್ರಯತ್ನ ಈಗ ನಡೀತಾ ಇದೆ. ಇದು ವಾಸ್ತವ, ಯಾವುದು ತಪ್ಪಲ್ಲ, ಯಾವುದು ಸರಿಯಲ್ಲ. ನೋಡಿ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇದನ್ನ ಓದ್ತೇನೆ, ಒಂದು ಸ್ಮಾಲ್, ದಿಸ್ ಇಸ್ ಆಲ್ ಫಾರ್ ಮೈ ಯಂಗ್ ಸ್ಟೂಡೆಂಟ್ಸ್. ಇತರರಿಗೆ ಭೌತಿಕವಾಗಿ ಸಹಾಯ ಮಾಡಿ ಅವರ ಭೌತಿಕ ಅವಶ್ಯಕತೆಗಳನ್ನು ಹಿಂಗಿಸುವುದು ಶ್ರೇಷ್ಠ. ಏನೋ ತೊಂದರೆ ಆಗ್ತದೆ, ಯಾರಿಗೂ ಒಂದು ರೈಲ್ವೆ ಟಿಕೆಟ್ಗೆ ದುಡ್ಡು ಕೊಟ್ವಿ, ಶ್ರೇಷ್ಠ. ಆದರೆ ಅವಶ್ಯಕತೆ ದೊಡ್ಡದಾದಷ್ಟು, ಸಹಾಯ ದೀರ್ಘಕಾಲೀನವಾದಷ್ಟು ಅದು ಇನ್ನೂ ಶ್ರೇಷ್ಠತೆಯನ್ನು ಹೊಂದುತ್ತದೆ. ನೀವು ಅವರ ಬದುಕಿಗೆ ಯಾವ ರೀತಿ ನಮ್ಮ ಸಿದ್ಧಗಂಗೆಯ ಶ್ರೀಗಳು 9,000 ವಿದ್ಯಾರ್ಥಿಗಳನ್ನು ನಿರಂತರವಾಗಿ ಬೆಳೆಸ್ತಾ ಇದ್ದಾರೆ. ದೊಡ್ಡದಾದಷ್ಟು, ದೀರ್ಘಕಾಲೀನವಾದಷ್ಟು ಅದು ಇನ್ನೂ ಶ್ರೇಷ್ಠತೆಯನ್ನು ಹೊಂದುತ್ತದೆ. ಒಬ್ಬ ಮನುಷ್ಯನ ಅವಶ್ಯಕತೆಯನ್ನ 1 ಗಂಟೆಗಳವರೆಗೆ ಹಿಂಗಿಸುವಂತಿದ್ದರೆ ಅದು ಒಂದು ಸಹಾಯವೇ. ಒಂದು ವೇಳೆ 1 ವರ್ಷದವರೆಗೆ ಹಿಂಗಿಸುವುದಂತಿದ್ದರೆ ಅದು ಇದಕ್ಕೂ ದೊಡ್ಡ ಸಹಾಯ. ಆದರೆ ಅವನ ಅವಶ್ಯಕತೆಗಳನ್ನ ಕೊನೆಯ ತನಕ ಹಿಂಗಿಸುವಂತಿದ್ದರೆ ಅದು ಅವನಿಗೆ ಮಾಡಬಲ್ಲ ಎಲ್ಲಕ್ಕಿಂತ ದೊಡ್ಡ ಸಹಾಯ. ಮುಂದೆ ಹೇಳ್ತಾರೆ ವಿವೇಕಾನಂದರು, ಆಧ್ಯಾತ್ಮ ಜ್ಞಾನವೇ ನಮ್ಮ ಅವಶ್ಯಕತೆಗಳನ್ನ ಕೊನೆಯ ತನಕ ನಿರ್ಮೂಲನ ಮಾಡಬಲ್ಲದು. ಇತರ ಯಾವುದೇ ಜ್ಞಾನ ನಿಶ್ಚಿತ ಸಮಯದವರೆಗಷ್ಟೇ ನಮ್ಮನ್ನ ತೃಪ್ತಿಪಡಿಸುತ್ತವೆ. ಆತ್ಮಜ್ಞಾನ ಮಾತ್ರ ನಮ್ಮ ಆಸೆಗಳ ಸರಣಿಯನ್ನ ಸಂಪೂರ್ಣವಾಗಿ ನಿರಸನಗೊಳಿಸುತ್ತದೆ. ಆದುದರಿಂದ ಆಧ್ಯಾತ್ಮಿಕವಾಗಿ ಮನುಷ್ಯನನ್ನು ಎತ್ತರಿಸುವುದೇ ಶ್ರೇಷ್ಠ ಸಹಾಯವಾಗ್ತದೆ. ಯಾರು ಇಂಥ ಜ್ಞಾನ ಕೊಡುತ್ತಾರೋ ಅವರೇ ಮನುಕುಲದ ಶ್ರೇಷ್ಠ ಉಪಕಾರಿಗಳು, ಅವರೇ ನಮ್ಮ ಶರಣರು, ಅವರೇ ನಮ್ಮ ಬಸವಣ್ಣನವರು ಅನ್ನೋದು ಎಚ್ಚರ ಇರಲಿ. ವಿವೇಕಾನಂದರ ದೃಷ್ಟಿಯಲ್ಲಿ ನಾನು ಬಸವಣ್ಣನವರನ್ನು ನೋಡೋದು ಹೀಗೆ: ಆಧ್ಯಾತ್ಮಿಕದ ಸಹಾಯದ ನಂತರ ಬರುವುದೇ ಬೌದ್ಧಿಕ ಸಹಾಯ. ಆ ಒಂದು ಆಧ್ಯಾತ್ಮಿಕದ ಕಲ್ಪನೆ, ಆಧ್ಯಾತ್ಮ ಅಂದ ತಕ್ಷಣ ಎಲ್ಲೋ ಒಂದು
ತಪಸ್ ಮಾಡಬೇಕು, ಕಾಡಿನಲ್ಲಿ ಕೂತ್ಕೊಳ್ಳೋದಲ್ಲ, ನಿನ್ನ ಅಂತರಾಮಿಯಲ್ಲಿ ಇರ್ತಕ್ಕಂಥ ಶಿವನನ್ನ ಗುರುತಿಸ್ಕೊಳ್ಳೋದು ಅನ್ನೋ ಮಾತನ್ನ ನಾವು ಯಾವತ್ತೂ ಕೂಡ ಮರೆಯಬಾರದು. ವಿದ್ಯಾರ್ಥಿಗಳಾದವರು ವಿಶೇಷವಾಗಿ ನೀವೆಲ್ಲ ಕಾಲೇಜ್ ಓದ್ತೀರಿ. ಕಾಲೇಜ್ ಓದುವಾಗ ಏನಕ್ಕಾಗಿ ಓದ್ತೀರಿ? ಒಂದೇ ಒಂದು ವಚನದಿಂದ ನನ್ನ ಮಾತು ಮುಗಿಸ್ತೇನೆ. ಡಿಗ್ರಿ ಸರ್ಟಿಫಿಕೇಟ್ ಓದ್ತೀರಿ, ಹೌದಾ ಇಲ್ವಾ? ಡಿಗ್ರಿ ಸರ್ಟಿಫಿಕೇಟ್ ಯಾವುದಕ್ಕೆ ಮಾಡ್ತೀರಿ? ನಿಮ್ಮ ಬದುಕಿನಲ್ಲಿ ಏನೋ ಒಂದು ಹೊಸ ಜವಾಬ್ದಾರಿ ಕೆಲಸ ಸಿಕ್ಕತ್ತೆ ಅಂತ ಓದ್ತೀರಿ. 2, ಅದ್ರ ಮುಂದೆ ಕೆಲಸ ಸಿಕ್ಕ ಮೇಲೆ ಒಂದು ಮದುವೆ ಮಾಡ್ಕೋಬೇಕು, ಅವಳು ವಿದ್ಯಾವಂತಳಿದ್ರೆ ಅವಳದು ಆದಾಯ ಬರ್ತದೆ, ಇಬ್ಬರ ಆದಾಯದಿಂದ ನಾನೊಂದು ಮನೆ ಕಟ್ತೇನೆ. ಮನೆ ಕಟ್ಟಿದ ಮೇಲೆ ಒಂದು ಮಗು ಆಗ್ತದೆ. ಮಗು ಆದಮೇಲೆ ಅದಕ್ಕೆ ಒಳ್ಳೆ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿಸ್ಬೇಕು. ಅದಾದಮೇಲೆ ಒಂದು ದೊಡ್ಡ ಮನೆ ಬರ್ತದೆ, ಕಾರ್ ಬರ್ತದೆ, ನೋಡೋದ್ರಲ್ಲಿ ಸಾವು ಹತ್ರ ಬರ್ತದೆ. ಈ ಒಂದು ಉದಾಹರಣೆಯನ್ನ ಕೋಲಾರ ಜಿಲ್ಲೆಯ ಒಬ್ಬ ಬಡ ಟೀಚರ್ನ ಮಗ, ಅವನು ಕೂಡ ಓದ್ತಾ ಇದ್ದ. ಅನೇಕ ಜನ ವಿದ್ಯಾರ್ಥಿಗಳೆಲ್ಲ ಅವನ ಜೊತೆ ಓದ್ತಾ ಇದ್ರು. ವಿದ್ಯಾರ್ಥಿಗಳು ಓದ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಓದ್ತಾ ಇದ್ರು. ನಿಮ್ಮಾಗೆ ಕೆಲವರು ಸರ್ಟಿಫಿಕೇಟ್ಗಾಗಿ ಓದ್ತಾ ಇದ್ರು, ಇನ್ನೇನೇನಕ್ಕೂ ಓದ್ತಾ ಇದ್ರು, ತಂದೆ ಕಳಿಸಿದ್ದಾರೆ ಅಂತ ಓದ್ತಾ ಇದ್ರು, ಎಲ್ಲ ಓದ್ತಾ ಇದ್ರು. ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ಬೇರೆ ಓದ್ತಾ ಇದ್ದ. ಅವನು ನೋಡುವ ದೃಷ್ಟಿಕೋನವೇ ಬೇರೆ ಇತ್ತು. ಅವರ ಪಾಠ ಎಲ್ಲ ಆಯ್ತು, ಎಲ್ಲರೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಹೋದ್ರು, ಎಲ್ಲರೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಹೊರಟೋದ್ರು. ಎಲ್ರಿಗೂ 50,000 60,000 ಪಗಾರ ಸಿಕ್ಕು, ಚಂದ, ಅವ್ರದೆಲ್ಲ ಬದುಕು ಚಂದ ಆಯ್ತು. ಆದರೆ ಈ ವ್ಯಕ್ತಿ, ಒಬ್ಬ ವ್ಯಕ್ತಿ ಆ ದೃಷ್ಟಿಯಲ್ಲಿ ನೋಡ್ತಾ ಇರಲಿಲ್ಲ. ಬಹುಶಃ ಅವನಿಗೆ ಅಲ್ಲವನ ವಚನ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಗೊತ್ತಿದ್ರು ಅಷ್ಟೇ ಗೊತ್ತಿಲ್ಲದಿದ್ರು ಅಷ್ಟೇ, ಅವನ ವಚನವನ್ನು ಬದುಕಿದಾನೆ ಆ ಪುಣ್ಯಾತ್ಮ. ಮಧ್ಯದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಲ್ಲಮನ ವಚನ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಎಲ್ಲರೂ ವಚನವನ್ನು ಓದ್ತೇವೆ, ಆದರೆ ಅನ್ವಯಿಸಿಕೊಳ್ಳೋದು ಹೇಗೆ ನನ್ನ ಬದುಕಿಗೆ? See, there is electricity in this bulb. ಬಲ್ಬ್ನಲ್ಲಿ ಕರೆಂಟ್ ಇದೆ. ಕರೆಂಟ್ ಇದ್ರೆ ಬಲ್ಬ್ ಹತ್ತದೆ. ಕರೆಂಟ್ಗೂ ಬಲ್ಬ್ ಬೇಕು, ಬಲ್ಬ್ಗೂ ಕರೆಂಟ್ ಬೇಕು, ಹೌದಾ ಇಲ್ವಾ? ಇಲ್ಲದೆ ಇದ್ರೆ ಕರೆಂಟ್ ಕಟ್ಕೊಂಡು ಏನು ಮಾಡೋದು? ವಾಟ್ ಈಸ್ ದ ಯೂಸ್ ಆಫ್ ಎ ಕರೆಂಟ್ ಅನ್ಲೆಸ್ ಇಟ್ ಇಸ್ ಅಪ್ಲೈಡ್? ಹಾಗೆ ವಚನಗಳು ನನಗೆ ಅನ್ವಯಿಕ ಆಗದೆ ಹೋದ್ರೆ ಅದು ಕಟ್ಕೊಂಡು ಏನು ಮಾಡೋದು? ನಾವು ಸಾಹಿತಿಗಳಲ್ಲ ಭಾಷಣ ಮಾಡೋದಕ್ಕೆ. ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ ಅಂದ್ರೆ ನೀನು ಡಿಗ್ರಿ ಸರ್ಟಿಫಿಕೇಟ್ ಓದೋದು ಬರೀ ನೀನು ಹೊಟ್ಟೆ ಪಾಡದಲ್ಲ, ಅಥವಾ ಮುಂದೆ ನಿನಗೆ ಮದುವೆ ಆಗಲಿ ಇದಕ್ಕಲ್ಲ. ನಿನ್ನ ಒಡವೆ ಎಂಬುದು ಜ್ಞಾನರತ್ನ, ಆ ಜ್ಞಾನರತ್ನವ ಕೆಡಿಸದೆ ಅಲಂಕರಿಸಿದೆ ಆದಡೆ ನಿನಗಿಂತ ಸಿರಿವಂತರಿಲ್ಲ ಕಾಣ ಗೋಯೇಶ್ವರ ಅನ್ನೋದು ವಚನ. ಚಪ್ಪಾಳೆ ತಟ್ಟಬಹುದು, ಆದರೆ ವಚನವನ್ನು ಅನ್ವಯ ಮಾಡ್ಕೋಬೇಕಲ್ಲ. ಈಗ ಒಬ್ಬ ವಿದ್ಯಾರ್ಥಿ ಮಾತ್ರ ಕೇವಲ ಜ್ಞಾನಕ್ಕಾಗಿ ಓದ್ತಾ ಇದ್ದ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ಇಲ್ಲಿ ಅದ್ಭುತವಾದ ಒಂದು ಬ್ಯಾಕ್ ಡ್ರಾಪ್ ಇದೆ. ವಾಟ್ ವಿ ಕಾಲ್ ಇನ್ ಇಂಗ್ಲಿಷ್ as a ಬ್ಯಾಕ್ ಡ್ರಾಪ್. ಇಲ್ಲಿ ಬ್ಯಾಕ್ ಡ್ರಾಪ್ ಅನ್ನ, ಇದು ಈ ಸದ್ಯದಲ್ಲಿ ಜ್ಞಾನ ಅಲ್ಲಮನ ವಚನದಲ್ಲಿರ್ತಕ್ಕಂಥ ನಿನ್ನ ಒಡವೆ ಎಂಬುದು ಜ್ಞಾನರತ್ನ ಅಂತ ಹೇಳಿ ಈ ಒಂದು ಚಿತ್ರವನ್ನ ನೀವು ಜ್ಞಾನರತ್ನ ಅಂತ ತಿಳ್ಕೊಳ್ಳಿ. ನೀವೆಲ್ಲ ಕೂಡ ಜ್ಞಾನದ ಕಡೆಗೆ ಬರ್ತಾ ಇದ್ದೀರಿ ಅಂದ್ರೆ ಕಾಲೇಜಿಗೆ ಹೋಗ್ತಾ ಇದ್ದೀರಿ. ಇದು ಜ್ಞಾನದ ಸಂಕೇತ ಯಾವುದು? ಬೆಳಕು, ಹೌದಾ ಇಲ್ವಾ? ಜ್ಞಾನ ಅಂದ್ರೆ ಬೆಳಕು. ಯಾರಿಗಾದ್ರೂ ಜ್ಞಾನ ಸಿಕ್ಕರೆ ಬೆಳಕಾಗ್ತದೆ, ನಿಮಗೆ ಚಿಂತನೆಗಳು, ಹೊಸ ಹೊಸ ಚಿಂತನೆಗಳು ಮೂಡ್ತವೆ. ನೀವು ಜ್ಞಾನದ ಕಡೆ ಬರ್ತಾ ಇರುವಾಗ ನಿಮ್ಮ ನೆರಳು ಎಲ್ಲಿ ಬೀಳ್ತದೆ? ನೆರಳು ಎಲ್ಲಿ ಬೀಳುತ್ತದೆ? ಇದು ವಿದ್ಯಾರ್ಥಿಗಳಿಗೆ ನಮ್ಮ ಹಿಂದೆ ತಾನೇ ಬೀಳಬೇಕು. ಇದೇನು ದೊಡ್ಡ ಪ್ರಶ್ನೆ ಒಂದು ಅನ್ಬೇಡಿ. ನೀವು ಓದ್ತಾ ಇರೋದು, ಆ ಒಬ್ಬ ವ್ಯಕ್ತಿ ಓದ್ತಾ ಇದ್ದದ್ದು ವ್ಯತ್ಯಾಸ ಇತ್ತು. ಹಾಗೂ ಉಳಿದ ವಿದ್ಯಾರ್ಥಿಗಳು ತಮ್ಮ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಜಾಬ್ ನೋಡ್ಕೊಂಡು ಓದ್ತಾ ಇದ್ರು. ಅಂದ್ರೆ ತಮ್ಮ ನೆರಳನ್ನ ನೋಡ್ಕೊಂಡು ತಾವು ನಡೀತಾ ಇದ್ರು. ಆದ್ರೆ ಒಬ್ಬ ವಿದ್ಯಾರ್ಥಿ ಅವನ ಜ್ಞಾನವನ್ನು ನೋಡ್ತಾ ನಡೆಯೋ ವಿದ್ಯಾರ್ಥಿ
ಮುಂದೆ ನಾರಾಯಣ ಮೂರ್ತಿಯಾಗಿ ಇನ್ಫೋಸಿಸ್ ಕಂಪನಿಯ ಚೇರ್ಮನ್ ಆಗಿ 1,65,000 ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ನೌಕರಿ ಕೊಟ್ಟ. ಅವನು ಕೇವಲ ಜ್ಞಾನಕ್ಕಾಗಿ ಓದ್ತಾ ಇದ್ದ. ನಿನ್ನ ಒಡವೆ ಎಂಬುದು ಜ್ಞಾನರತ್ನ, ಆ ಜ್ಞಾನರತ್ನವ ಕೆಡಿಸದೆ ಅಲಂಕರಿಸಿದೆ ಆದರೆ ನಾರಾಯಣ ಮೂರ್ತಿ, ನಿನಗಿಂತ ಸಿರಿವಂತರಿಲ್ಲ ಕಾಣ ಗುಹೇಶ್ವರ. ಅರ್ಥ ಆಗ್ತಾ ಇದೆಯಾ? ಹಾಗೆ ವಿದ್ಯಾರ್ಥಿಗಳಾದವರು ಜ್ಞಾನವನ್ನು ಗ್ರಹಿಸೋದಕ್ಕೆ ಹೋಗಿ, ಇಫ್ ಯು ಆರ್ ರೀಡಿಂಗ್ ಫಿಸಿಕ್ಸ್, get into the bloody knowledge of physics. If you are studying chemistry, get into the subject of chemistry, be it mathematics, be it Kannada, ಯಾವ ಭಾಷೆ ಇರಲಿ, ಯಾವುದೇ ವಿಷಯ ಇರಲಿ, get into the knowledge. ಬಸವಣ್ಣವರು ಅಷ್ಟೇ ಮಾಡಿದ್ರು. ಅವರನ್ನು ಕೂಡ ಕೂಡಲ ಸಂಗಮದಲ್ಲಿ ದೇವಸ್ಥಾನಕ್ಕೆ ಹೋದಾಗ ಆದಂತ ಬದಲಾವಣೆಗಳು ಇಲ್ಲ. ಅಲ್ಲಿ ಎಲ್ಲಿದ್ದಾನೆ ಶಿವ? ಹುಡುಕ್ತಾ ಹೊರಟ್ರು, ಆ ಜ್ಞಾನವನ್ನು ಹುಡುಕಿದ್ರು. ಕೊನೆಗೆ ಆ ಶಿವನನ್ನು ಎಲ್ಲಿ ಗುರುತಿಸಿದ್ರು? ಅಂತರಾಮಿಯಲ್ಲಿ ಶಿವನಿಯನು ಕೂಡಲ ಸಂಗಮ ದೇವ. ನೋಡಿ, ಇದು ಜ್ಞಾನದ ಕಡೆ ಓದಬೇಕಾದಂಥ ಸಂದರ್ಭ. ಹೀಗೆ ಅನೇಕ ಚಿಂತನೆಗಳು ನನ್ನಲ್ಲಿ, ಅನೇಕ ವಿಷಯಗಳು ಇದ್ರೂ ಕೂಡ ಈಗಾಗಲೇ ಸಮಯ ಅಭಾವ ಅಂತ ಹೇಳಿದ್ದಕ್ಕಾಗಿ ನನ್ನ ಮಾತುಗಳನ್ನು ಇಲ್ಲೇ ನಿಲ್ಲಿಸಿ ಒಂದು ವಿಷಯವನ್ನು ಹೇಳ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಪಾಕಿಸ್ತಾನದ 16 ವರ್ಷದ ಮಲಾಲಾ ಏನು ವಿಕಸನ ಕ್ರಿಯೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡ್ಲು, ಅದೇ ರೀತಿ ಈಗ ಹಾಂಗ್ಕಾಂಗ್ನಲ್ಲಿ ಒಬ್ಬ ಸಣ್ಣ ವಿದ್ಯಾರ್ಥಿ, ಹಾರ್ಡ್ಲಿ ಐ ಥಿಂಕ್ ಹಿ ಈಸ್ ಆಲ್ಸೋ 18 ಇಯರ್ಸ್, ಇಡೀ ಹಾಂಗ್ಕಾಂಗ್ಗೆ ಚೈನಾ ರಾಷ್ಟ್ರವನ್ನ ವಿರೋಧವಾಗಿ ಹಾಕ್ಕೊಂಡು ಮತ್ತೊಮ್ಮೆ ಗಾಂಧಿ ಹುಟ್ಟಿ ಬಂದಿದ್ದಾನೆ ಅಂತಕ್ಕಂಥ ಅಹಿಂಸಾವಾದದಲ್ಲಿ ಹಾಂಕಿಂಗ್ ಅಂತ ಒಬ್ಬ ಸಣ್ಣ ವಿದ್ಯಾರ್ಥಿ ಇಂದು ಅವನು ಬೆಳೀತಕ್ಕಂಥ ರೀತಿ. ನಿಮ್ಮ ಎಲ್ಲರಲ್ಲಿಯೂ ಶಿವನಿದ್ದಾನೆ, ಪ್ರತಿಯೊಬ್ಬರಲ್ಲಿಯೂ ಶಿವನಿದ್ದಾನೆ. ಆ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿ, ಅದನ್ನು ಜಾಗೃತ ಮಾಡ್ಕೊಳ್ಳಿ. ನಿಮ್ಮೊಳಗಿರ್ತಕ್ಕಂಥ ಜ್ಞಾನ ಕೇವಲ ಪುಸ್ತಕದ ಬೀಜ. ಆಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಭವ ಉಂಟೆ ಚನ್ನಮಲ್ಲಿಕಾರ್ಜುನ. ಆಧ್ಯಾತ್ಮಿಕ ವ್ಯಕ್ತಿತ್ವ ವಿಕಾಸದಲ್ಲಿಯೂ ಕೂಡ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜ, ಅರಿವೆಂಬ ಗುರು ಎಂಬ ಬೀಜ ಅಂಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಆ ಕೂಡಲ ಸಂಗಮ ದೇವ ಅಬ್ದುಲ್, ಆ ಮಲಾಲ ಇರ್ತಕ್ಕಂತಹ ನೋಬೆಲ್ ಪ್ರೈಸ್ ನಿಮ್ಮ ಕೈ ಸೆರೆಯಾಗಲಿ. ನೀವು ಕೂಡ ರಾಷ್ಟ್ರವನ್ನು ಉದ್ದೇಶಿಸಿ ವಿದ್ಯಾರ್ಥಿಗಳಾದವರು ಇಂದಿಲ್ಲ ನಾಳೆ ಕೆಂಪು ಕೋಟೆಯ ಮೇಲೆ ನಿಂತು ಮಾತನಾಡ್ತೇವೆ ಅಂತಕ್ಕಂಥ ಛಲ ಇರಬೇಕು. ನನ್ನ ಪೂಜ್ಯ ತಂದೆಯವರು ದೇಶದ ರಾಷ್ಟ್ರಪತಿ ಆದಂಥ ವ್ಯಕ್ತಿ ತಮ್ಮ ಕೊನೆಯ ಜೀವನದಲ್ಲಿ ಪತ್ರಕರ್ತರು ಬಂದ ಅವರಿಗೆ ಪ್ರಶ್ನೆ ಕೇಳ್ತಾರೆ. ಹಳ್ಳಿಯ ಬಡ ರೈತನ ಮಗನಾಗಿ ನೀನು ಹುಟ್ಟಿ ಬದುಕಿನಲ್ಲಿ ಸಾಧನೆ ಮಾಡಿ ನಿಮಗೆ ಸಂತೋಷ ಇದೆಯಾ ಅಂತ ಕೇಳಿದಾಗ, ಇಲ್ಲ, ನಾನು ಬದುಕಿನಲ್ಲಿ ಸೋತಿದ್ದೇನೆ,
ನಮಗೆಲ್ಲ ಆಶ್ಚರ್ಯ ಆಯಿತು. ಒಬ್ಬ ಸಾಧಾರಣ ರೈತನ, ಬಡ ರೈತನ ಮಗ ದೇಶದ ಎಲ್ಲವನ್ನ ಪಂಚಾಯಿತಿಯ ಚೇರ್ಮನ್ ಆಗಿ, ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ, ಪಾಂಡಿಚೇರಿಯ ಗವರ್ನರ್ ಆಗಿ, ಉಪರಾಷ್ಟ್ರಪತಿಯಾಗಿ, ರಾಷ್ಟ್ರಪತಿಯಾಗಿ ನಾನು ಬದುಕಿನಲ್ಲಿ ಸೋತಿದ್ದೇನೆ ಅಂದಾಗ ಯಾವ ನಾಡಿನಲ್ಲಿ ಬಸವಣ್ಣ ಶರಣರು ಹುಟ್ಟಿ ಹೋದ ನಾಡಿನಲ್ಲಿ ಅವರ ಇದ್ದ ಸಮಯದಲ್ಲಿ ಒಬ್ಬ ರಾಷ್ಟ್ರಮಾತೆಯೂ ಕೂಡ ರಾಷ್ಟ್ರಪತಿಯಾಗಿರಲಿಲ್ಲ. ಅದೇ ರೀತಿ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಕರ್ನಾಟಕ ಇನ್ನೊಬ್ಬ ಹೆಣ್ಣು ಮಗಳನ್ನ ಇಲ್ಲಿಯ ಮುಖ್ಯಮಂತ್ರಿಗಳನ್ನಾಗಿ ನೋಡಿಲ್ಲ. ಆದ್ದರಿಂದ ನಾನು ಬದುಕಿನಲ್ಲಿ ಸೋತಿದ್ದೇನೆ. ಬಸವಣ್ಣನ ತತ್ವ ಕೇವಲ ಮಾತನಾಡೋದಕ್ಕಾಗಿವೆ, ಅವುಗಳು ಆಚರಣೆ ಇಲ್ಲ. ಆ ಸೋಲನ್ನ, ನನ್ನ ತಂದೆಯ ಕನಸಿನಲ್ಲಿರ್ತಕ್ಕಂತಹ ಸೋಲನ್ನ ಇಲ್ಲಿ ಇಷ್ಟು ಜನ ವಿದ್ಯಾರ್ಥಿಗಳಿದ್ದೀರಿ, ವಿದ್ಯಾರ್ಥಿನಿಯರಿದ್ದೀರಿ, ಇಂದು ಛಲ ತೊಡಿ, ನಾನೇನಾದರೂ ಆಗುತ್ತೇನೆ, ಸಾಧಿಸ್ತೇನೆ. ಐ ವಿಲ್ ಹ್ಯಾವ್ ಎ ನೋಬೆಲ್ ಪ್ರೈಸ್ ಇನ್ ಮೈ ಲೈಫ್, ಐ ವಿಲ್ ಬಿಕಮ್ ಎ ಗ್ರೇಟ್ ಸೈಂಟಿಸ್ಟ್, ಐ ವಿಲ್ ಬಿಕಮ್ ಸಮಥಿಂಗ್ ಅಂತಕ್ಕಂಥ ಚಾಲೆಂಜ್ ಇಟ್ಕೊಂಡು ಕೊನೆಯದಾಗಿ ನನ್ನ ಮಾತು ಮುಗಿಸೋದಕ್ಕಿಂತ ಎರಡು ಕ್ಷಣದಲ್ಲಿ ಈ ತನು ಘನ ಅಂತಕ್ಕ ಮೂರು ವಿದ್ಯಾರ್ಥಿಗಳ ವೇದಿಕೆ ಮೇಲೆ ಬನ್ನಿ. ಐ ಜಸ್ಟ್ ಫಿನಿಶ್ ಇಟ್ ವಿತ್ ಇನ್ 2 minutes. ಮೂರು ವಿದ್ಯಾರ್ಥಿ ಯಾರಾದರೂ ಬನ್ನಿ ಪ್ಲೀಸ್. ಯಾಕೆ ಹೆದರೋದೇನು? ನೀವೆಲ್ಲ ದೊಡ್ಡವರಾಗೋರಿದ್ದೀರಿ. ಮೂರೇ ಜನ, ಜಾಸ್ತಿ ಬೇಡ. ಜಸ್ಟ್ ದ 3 people. ಯಾರು ಫೋಟೋನಲ್ಲಿ ಬರಬೇಕಾದ್ರೆ ಬೇಗ 3 ಜನ ಬರ್ಬೋದು.
give them a big clap. Please, ಧೈರ್ಯವಾಗಿ ಬಂದಿದ್ದಾರೆ. ಇಷ್ಟೊತ್ತು ಕೂಡ ಮಾತನಾಡಿದ ಅಂಶವನ್ನ ನೀನಿಲ್ಲೇ ಬಾಬಾ, ಯು ಬಿ ವಿತ್ ಮೀ. ತನು ಮನ ಘನ ಮೂರೇ ನೆಲೆಯಲ್ಲಿ ಶರಣರು ತಮ್ಮ ಮಾತು ಶರಣರು ತಮ್ಮ ವಚನಗಳಲ್ಲಿ ಬರೀತಾ ಹೋಗ್ತಾರೆ. ಇನ್ನೊಂದೆಡೆ ಕತ್ತಲ ಮನೆ ಅಂತ ಗುರುತಿಸ್ತಾರೆ, ಇನ್ನೊಂದು ಕಡೆ ಬೆಳಕಿನ ಅರಮನೆ ಅಂತ ಗುರುತಿಸ್ತಾರೆ. ಕತ್ತಲ ಮನೆಯಿಂದ ಬೆಳಕಿನ ಅರಮನೆ ಹೋಗೋದೇ ವ್ಯಕ್ತಿತ್ವ ವಿಕಾಸ. ಇಲ್ಲಿಯವರೆಗೆ ಬಸವಣ್ಣವರು ಎಷ್ಟು ನೋವಿನ
ನಡೆಗಣ, ನುಡಿಗಣ, ಬದುಗಣ ಅನ್ನೋ 3 ಶಬ್ದಗಳನ್ನು ಬಳಸ್ತಾರೆ. ನಾವೆಲ್ಲ ಕೂಡ ಈಗ ಇಷ್ಟು ಜನ ಕೂತಿದ್ದೇವೆ. ನಡೆದಾಡುವ ಹೆಣ ಅಂತ ಗುರುತಿಸ್ತಾರೆ ಬಸವಣ್ಣವರು. ನುಡಿ ಹೆಣ ಅಂತ ಗುರುತಿಸ್ತಾರೆ. ಬದುಕುವ ಹೆಣಗಳು ಅಂತ ಗುರುತಿಸ್ತಾರೆ. ಇದು ಬಸವಣ್ಣನವರ 3 ಶಬ್ದ. ಅಂದ್ರೆ ಎಲ್ಲಿಯವರೆಗೆ ನಮಗೆ ತನುವಿನ ಕಲ್ಪನೆ ಇದೆ, ದೇಹದ ಬಗ್ಗೆ ನಾವು ಕನ್ನಡಿ ನೋಡಿಕೊಂಡಿದ್ದೇವೆ, ಕಲ್ಪನೆ ಇದೆ, ಮನ ಈ ಕ್ಷಣದಲ್ಲಿ ಪ್ರಸಾದದ ಕಡೆ ಇದೆಯೋ ಅಥವಾ ಮನೆಗೆ ಹೋಗೋಣ ಮಾತನಾಡೋ ಸಾಕಾಗ್ಲಿ ಅಂತ ಹೇಳಿ ಅಂತಕ್ಕಂಥ ಮನ ಇದೆಯೋ ಆದ್ರೆ ಪ್ರಾಣ ಇದೆ ಅನ್ನೋದನ್ನ ನಾವು ಯಾರು ಯೋಚನೆ ಮಾಡೋದಿಲ್ಲ. ಪ್ರಾಣ ಇನ್ನೇನು ಹೋಗ್ತದೆ ಅಂದಾಗ ಮಗ ಆಗಲಿ ದೊಡ್ಡವರಾಗಲಿ ಡಾಕ್ಟರ್ ಹೆಂಗರೆ ಮಾಡಿ ಜೀವ ಉಳಿಸ್ರಿ, ನನ್ನ ಮಗಂದು ಹೆಂಗರೆ ಮಾಡಿ ನಮ್ಮ ಅಪ್ಪನ ಜೀವ ಉಳಿಸ್ರಿ, ಲಕ್ಷ ಖರ್ಚಾಗುವಲ್ಲ, ಆವಾಗ ನಿಮಗೆ ಪ್ರಾಣದ ಬೆಲೆ ಗೊತ್ತಾಗ್ತದೆ. ಇದ್ದಾಗ ನಿಮಗೆ ಯಾರಿಗೂ ಆಗೋದಿಲ್ಲ. ಅದು ತನ್ನ ಮನ ಘನ ಅಂತ ಹೇಳಿ ಈ ರೀತಿ ಗುರುತಿಸ್ತಾರೆ.
ಇದು ಈ ಸರ್ಕಲ್ ಇದೇನು ಈ ಸರ್ಕಲ್ ಅಂತೀವಲ್ಲ, ಇದು ಎಂಜಿನಿಯರಿಂಗ್ ಸರ್ಕಲ್. ಇದರಲ್ಲಿ ಇದು ದೇಹ, ಇದು ದೇಹ, ಎಲ್ರದು ದೇಹ ಇರುವಾಗೆ ದೇಹ. ಇದು ಎರಡನೇ ಸರ್ಕಲ್ ಇದೆಯಲ್ಲ ಒಳಗಡೆ, ಇದು ಕಾಣಿಸೋದಿಲ್ಲ, ಆದ್ರೂ ಅದೇ ಮನಸ್ಸು ಕೂಡ ಹಾಗೆ ಇದೆ. ನಿಮಗೆ ಆ ಮನಸ್ಸು ಕಾಣೋದಿಲ್ಲ. ದಿಸ್ ಈಸ್ ದ ಸೆಕೆಂಡ್ ಸರ್ಕಲ್. ಮೂರನೇದು ನಿಮ್ಮ ಪ್ರಾಣ. ತನು, ಮನ, ಘನ. ಮೂರು ಈ ಚಿತ್ರದಲ್ಲಿ ಇದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ this very simple. ಈ ಒಂದು ಚಿತ್ರವನ್ನು ನೋಡಿದಾಗ ಶರಣ ಹೇಳ್ತಾರೆ, ಕತ್ತಲ ಮನೆ. ಎಲ್ಲಿಯವರೆಗೆ ನನ್ನ ಬದುಕು ಕೇವಲ ಈ ಕತ್ತಲಲ್ಲಿ, ನಾನು ಕತ್ತಲ ಮನೆಯಲ್ಲಿ ಇದ್ದಂತಹ ನಡೆಗಳ ನುಡಿಗಳ ಬದುಕು. ಆದ್ರೆ ಒಳಗೆ ಅಂತ ಶಿವನಿದ್ದಾನೆ ಅಂತಕ್ಕಂಥ ಆತ್ಮ ಸಾಕ್ಷಿ ನಾನು ಬದುಕಿನಲ್ಲ. ದೇಶದ ಸಾಕ್ಷಿ ಪ್ರಜ್ಞೆಯ ಕೊಲೆ ಆದಂತ ಸಂದರ್ಭ ಇದು. ದೇಶದ ಸಾಕ್ಷಿ ಪ್ರಜ್ಞೆಯ ಕೊಲೆ ಇಲ್ಲ ಅಂದಾಗ ನಾನು ಈ ತನು ಮನದಿಂದ ಘನ ಕಡೆ ಯೋಚನೆ ಮಾಡ ಶುರು ಮಾಡ್ತೀನಿ. ನನ್ನ ಆತ್ಮಸಾಕ್ಷಿ ಪ್ರಜ್ಞೆ ಬಳಸ
ಕೊಡ್ತೇನೆ. ಮಾತನಾಡುವ ಪ್ರತಿಯೊಂದರಲ್ಲಿಯೂ ಕೂಡ ಆತ್ಮಸಾಕ್ಷಿಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತೇನೆ. ಬೆಳೆಸಬೇಕಾದ್ರೆ ಈ ಒಂದು ನಾನು ಬೆಳೆಸ್ಕೋಬೇಕಾದ್ರೆ ಒಂದೇ ಹಂತದಲ್ಲಿ ಈ ಕ್ಷಣದಲ್ಲಿ ನಾನು ಆತ್ಮಸಾಕ್ಷಿ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತೇನೆ. ಅದನ್ನ ನೇರವಾಗಿ ಅದಕ್ಕೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ವಿಜ್ಞಾನಮಯ, ಈ ರೀತಿ ಎಲ್ಲ ಕೋಶಗಳನ್ನು ದಾಟಿದಾಗ ಈ ಘನದ ಹತ್ತಿರ ಹೋಗ್ತಿರಷ್ಟೇನೆ, ಆದರೆ ನೀವು ಘನ ಆಗೋದಿಲ್ಲ. ಇದೇನಿದೆ ಅನ್ನಮಯ ಕೋಶ ಅಂದ್ರೆ ನಿಮ್ಮ ಮುಂದೆ ಈಗ ಮಧ್ಯಾಹ್ನ ಪ್ರಸಾದ ಇರ್ತದಪ್ಪ. ನೀವೇನ್ ಮಾಡ್ತೀರಿ? ಹಸು ತಿಂತೀರಿ. ಏನಕ್ಕೆ ತಿಂತೀರಿ? ನಿಮ್ಮ ದೇಹಕ್ಕಾಗಿ ತಿಂತೀರಿ, ನಿಮ್ಮ ಹಸಿವಿಗಾಗಿ ತಿಂತೀರಿ. ಶರಣ ಅದು ಶಿವನ ಪ್ರಸಾದ. ಅದು ನಿನಗಾಗಿ ಬಂದಿಲ್ಲ, ನಿನ್ನ ಒಳಗಿರ್ತಕ್ಕಂಥ ಮಹಾ ಚೈತನ್ಯಕ್ಕಾಗಿ ಬಂದಿದೆ. ಅದನ್ನ ಪ್ರಸಾದೀಕರಣಗೊಳಿಸು. ಹಾಗೆ ನಾನು ಅನ್ನಮಯ ಕೋಶದ
ನನಗಾಗಿ ಮಾತನಾಡ್ತಾ ಇಲ್ಲ, ನಿಮಗಾಗಿ ಮಾತನಾಡ್ತಾ ಇಲ್ಲ, ನಾನು ನನ್ನ ಬಸವಣ್ಣನಿಗಾಗಿ ಮಾತನಾಡ್ತಾ ಇದ್ದೇನೆ. ಅದು ಮನೋಮಯ ಎಂಟ್ರಿ. ಹೀಗೆ ಪ್ರತಿಯೊಂದರಲ್ಲಿಯೂ ಕೂಡ ನಾನು ಪ್ರಸಾದೀಕರಣಗೊಳಿಸಿದಾಗ ನಾನು ಒಳ ಹೋಗ್ತಾ ಇರ್ತೇನೆ. ಕೊನೆಯದಾಗಿ ನನ್ನ ಸ್ಥಿತಿ ಈ ಶರಣ ಬಹುಶಃ ಈ ಚಿತ್ರವನ್ನು ನೋಡಿದಾಗ ಲೆವೆಲ್ all three of you look there. ಒಂದೇ ಲೆವೆಲ್ ಅಲ್ಲಿ ಇಟ್ಕೊಂಡು ಈಗ ಅರ್ಥ ಆಗ್ತಾ ಇದೆಯಾ? ಮನ ಘನ ನಾವೆಲ್ಲರೂ ಕೂಡ ಮನವನ್ನ ತನುವಿನ ಕಡೆ ಎಳ್ಕೊಂಡು ಹೋಗ್ತಾ ಇದ್ದೇವೆ. ಆದ್ದರಿಂದ ಕತ್ತಲ ಮನೆಯಲ್ಲಿದ್ದೇವೆ. ಎಂದು ನೀವು ನಿಮ್ಮ ಮನಸ್ಸನ್ನ ಬಹಳ ವಿಚಾರಾತ್ಮಕವಾಗಿ ವಿಚಾರ ಮಾಡಿ ಜ್ಞಾನಮಯವಾಗಿ ಅದನ್ನ